ಹಾಯ್ ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಆಗ್ತಾ ಇದ್ದೀನಿ. ಹೊಸ ಮನೆಯಲ್ಲಿ ಹೊಸ ರೆಸಿಪಿ ಹೊಸದೊಂದರೊಂದಿಗೆ ನಿಮ್ಮ ಭೇಟಿ ಮೊದಲಿನಿಂದ ಅದೇ ಪ್ರೀತಿಯೊಂದಿಗೆ. ಸೊ ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಒಂದು ಹೆಲ್ದಿಯಾದಂಥ ರೆಸಿಪಿ. ತುಂಬ ಜನ ಡಯಾಬಿಟಿಕ್ ಇದ್ದೀವಿ ಅಂದ ತಕ್ಷಣ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದ ತಕ್ಷಣ ಏನು ಅನ್ಕೊತಾರೆ ಅಂದರೆ, ಅಯ್ಯೋ ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಅಂತ ತುಂಬ ಲಿಸ್ಟ್ ಹಾಕ್ಕೊಂಡು ತಮ್ಮನ್ನು ತಾವೇ ರಿಸ್ಟ್ರಿಕ್ಟ್ ಮಾಡಿಕೊಂಡು ಮನಸ್ಸನ್ನು ಕೊಲೆ ಮಾಡಿಕೊಂಡು ಆ ಆಹಾರ ಈ ಆಹಾರ ಅಂತ ಓಡಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ತಿನ್ನೋ ಆಹಾರದಲ್ಲೇ ಸ್ವಲ್ಪ ಚೇಂಜಸ್ಗಳನ್ನ ಮಾಡಿಕೊಂಡು ಯಾವುದೇ ರೀತಿಯಾದಂಥ ರುಚಿಗೆ ಕಾಂಪ್ರಮೈಸ್ ಆಗದೇ ನಿಮ್ಮ ಹೆಲ್ತ್ನ ಕಾಪಾಡಿಕೊಂಡು ಅದರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ನ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅಂಥದ್ದೇ ಒಂದು ಬ್ಯೂಟಿಫುಲ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಟಕ್ ಅಂತ ಹೇಳಿ ಫಾಲೋ ಬಟನ್ನ ಒತ್ತಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನ ಮರಿಬೇಡಿ. ತುಂಬ ಸಿಂಪಲ್ ಆಗಿರುವಂಥದ್ದು. ಚಿತ್ರಾನ್ನ ಯಾವ ರೀತಿ ನಾವು ಮಸಾಲೆ ಚಿತ್ರಾನ್ನ ಮಾಡ್ತೀವಿ ಅದ್ರ ಬದಲಿ ನಾವಿಲ್ಲಿ ಒತ್ತು ಶಾವಿಗೆನ ಮಾಡ್ತಾಯಿದ್ದೀವಿ. ಇದಕ್ಕೆ ನಾನು ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಒತ್ತು ಶಾವಿಗೆನ ತೊಗೊಂಡಿದ್ದೀನಿ. ಬಿಕಾಸ್ ಅದರದ್ದು GI ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ. ಡಯಾಬಿಟಿಕ್ಗಾಗಿರ್ಬೋದು, ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ಅಥವಾ ಅದೊಂದು ಗ್ಲುಟೆನ್ ಫ್ರೀ ಫುಡ್ ಕೂಡ ಹೌದು. ಅದ್ರ ಜೊತೆ ಎಣ್ಣೆ ಇಲ್ಲದೆ ಮಾಡಿರೋದ್ರಿಂದ ಕ್ಯಾಲರೀಸ್ ಕೂಡ ತುಂಬ ಕಡಿಮೆ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದೊಂದು ಪರ್ಫೆಕ್ಟ್ ರೆಸಿಪಿ. ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತೆ ನಾಳೆ ಮೀಟ್ ಆಗೋಣ. ಬಾಯ್.